ನೀ ಕಲಿಸಿದ ಹುಡುಗರು ಹೊಟ್ಟೆಯಾಗಿ ನೀ ಹುಟ್ಟಿ ಬರ್ತಿ, ಮಾಸ್ತರ್ಗೆ ಸಾವಿರಲೋ ಹುಚ್ಚ ಅಂದ. ಸಾಕಲ್ಲ ಮತ್ತೆ ಅವನ ಮಾತು ಕೇಳಲಿಲ್ಲ. ಆರ್ಲೆಸ್ ಬೆಳಗಾವಕ್ಕೆ ಹೋದೆವು, ನಾನು ಇನ್ನೊಬ್ಬ ನನ್ನ ಸ್ನೇಹಿತ ಇಬ್ಬರು ಕುಡ್ಕೊಂಡ ಸೈನ್ಸಿಗೆ ಹೆಸರು ಹೆಚ್ಚಿದೆವು ಬೆಳಗಾವಿ ಆರ್ಲೆಸ್ ಕಾಲೇಜಿಗೆ. ಇಬ್ಬರು ಮಣ್ಣು ಹೋಯ್ತೆವು. ನಾನು ಮೆಥಮೆಟಿಕ್ಸ್ನ ಪಾಸ್ ಆದ್ನೆ, ಅವನು ಫಿಸಿಕ್ಸ್ ಮತ್ತು ಮೆಥಮೆಟಿಕ್ಸ್ನ ಪಾಸ್ ಆದ. ಇದನ್ನು ಹೇಳಬೇಕು ನಾನು. ಆಮೇಲೆ ಏನಾಯ್ತು, PUC ಒಂದು ವರ್ಷ ಯೂನಿವರ್ಸಿಟಿಯಾಗಿ ಇತ್ತು ಆಗ, ಕರ್ನಾಟಕ ಯೂನಿವರ್ಸಿಟಿ. ಅವನು ತಿರುಗಿ ಅಡ್ಮಿಷನ್ ತಗೊಂಡ. ಇದು ನಾ ಕುಡಿಯೋ ನೀರಲ್ಲ ಅಂತ ತಿಳ್ಕೊಂಡು ನಾನು ಗೋಕಾಕ್ ಕಾಲೇಜಿಗೆ ಬಂದು, ನನಗೆ ಪ್ರೀತಿ ವಿಷಯ ನಂದು ಕನ್ನಡ. ನಾನು ಬಂದು ನನ್ನ ಆಯ್ಕೆ ಮಾಡಿಕೊಂಡೆ. ನಾನು ಬಂದು ಗೋಕಾಕ್ ಆರ್ಟ್ಸಕ್ಕೆ ಹಚ್ಚಿದ್ನೆ. BA ಚಲೋ ಪಾಸ್ ಆದ್ನಿ, MA ಚಲೋ ಪಾಸ್ ಆದ್ನಿ. MA ಮುಗಿತಾ ಇನ್ನೂ ರಿಸಲ್ಟ್ ಆಗಿರೋಕ್ಕೆಲ್ಲ ಕರ್ಕೊಂಡು ನನ್ನ JSS ಕಾಲೇಜಿನಾಗ ನೌಕರಿಗೆ ತೊಗೊಂಡು ಬಿಟ್ರು. ಇರಲಿ, ಇದು ನನ್ನ ಕತೆ. ಇನ್ನೊಬ್ಬೇನಿದ್ದಲ್ಲ, 2 ಫೇಲ್ ಆದವ. ಅವ ಭಾಳ ಪರಿಶ್ರಮ ಪಟ್ಟು RLS ಕಾಲೇಜ್ಗೆ ಹೈಯೆಸ್ಟ್ ಸ್ಕೋರರ್ ಆದ, ಬೆಸ್ಟ್ ಬಾಯ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಆದ, MSc ಒಳಗೆ 2nd ರ್ಯಾಂಕ್ ಟು ದಿ ಯೂನಿವರ್ಸಿಟಿ ಆದ. ನೌಕರಿ ಮುಗಿತಾ ಇದ್ದಂಗೆ ಕಾರ್ಡ್ಬಾಂಬ್ ಬೋರ್ಡ್ ಡೈರೆಕ್ಟರ್ ಆದ, ಸೆರಿಕಲ್ಚರ್ ಡೈರೆಕ್ಟರ್ ಆದ, ಕೇಂದ್ರ ರೇಷ್ಮೆ ಇಲಾಖೆಯ ನಿರ್ದೇಶಕನಾದ, ಬಾಗಲಕೋಟೆಯ ತೋಟಗಾರಿಕೆ ವಿಶ್ವವಿದ್ಯಾಲಯದ ಆಡಳಿತಾಧಿಕಾರಿಯಾಗಿ ನೇಮಿಸಲ್ಪಟ್ಟ. 3 ವರ್ಷ ಡೆವಲಪ್ ಮಾಡಿದ ಮೇಲೆ ಅದೇ ವಿಶ್ವವಿದ್ಯಾಲಯಕ್ಕೆ ಮೊದಲನೇ ಕುಲಪತಿ ಆದ. 2 ವಿಷಯ ಫೇಲ್ ಆದ. ನನ್ನ ರೂಮೇಟು ಸರ್ ಹೇಳಿದ ಮಾತು ಅವ್ರು ಹೇಳಿದ ಕೂಡಲೇ ನೆನಪಾತು, ಯಾರು ದೊಡ್ಡ ಅಲ್ಲ. ಇದು ನನ್ನ ಹಾಗೆ ಬೇರೆ. ನನಗೆ ಸಿಕ್ತು ಲೈನು, ನನ್ನ ಪ್ರೀತಿ ಸಿಕ್ತು. ಬಹುಶಃ ನನ್ನ ವಿದ್ಯಾರ್ಥಿಗಳು ನನ್ನಷ್ಟು ಪ್ರೀತಿ ಕೊಟ್ಟಿದ್ದಾಗಲೇನೋ ಅನ್ನೋ ಹಂಗೆ. ಯಾಕಂದ್ರೆ ಎಲ್ಲ ವಿದ್ಯಾರ್ಥಿಗಳು ಕೊಡ್ತಾರೆ. ಇವತ್ತು ಅವ್ರ ಮುಂದೆ ಒಬ್ಬ ಹಳೆ ವಿದ್ಯಾರ್ಥಿ ಬಂದು, ಒಬ್ಬ ಪ್ರಾಧ್ಯಾಪಕರು ರಿಸರ್ಚ್ ಮಾಡಿದವರು ಕುಲಕರ್ಣಿ ಸರ್ ಅವರ ಹಳೆ ವಿದ್ಯಾರ್ಥಿ ಬಂದು ಮೊಣಕಾಲೂರಿ ಅವ್ರ ಎದುರಿಗೆ ಕೂತ್ಕೊಂಡು ಕಣ್ಣೀರು ತಂದು ಮಾತಾಡಿದ್ದು ನೋಡಿದಾಗ ಅನಿಸ್ತು, ಶಿಕ್ಷಕರ ಜೀವನನೇ ಸಾರ್ಥಕ.